ರಿಯಾಲಿಟಿ ಶೋ ಮಾಡಿದ್ದೀರಾ, ಸೀರಿಯಲ್ ಮಾಡ್ತಾ ಇದ್ದೀರಾ, ಹೋಸ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ ಜೀವನ? ಅದೇ ಏನಂತಾರೆ ಎಲ್ಲ ಕಡೆ ಕಾಲಿಟ್ಬಿಟ್ಟಿದ್ದೀನಿ ನಾನು. ನೀವು ಹೇಳ್ದಂಗೆ ಆ್ಯಕ್ಟಿಂಗು, ಡೈರೆಕ್ಷನ್ಗೆ ಬೇರೆ ಬಂದಿದ್ದೀನಿ. ಸೊ ಆ್ಯಕ್ಟಿಂಗು, ಡೈರೆಕ್ಷನ್ನು, ಆ್ಯಂಕರಿಂಗು, ಮಾಡಲಿಂಗು ಎಲ್ಲ, ಆಮೇಲೆ ಡಬ್ಬಿಂಗ್ ಬೇರೆ ಮಾಡ್ತಾಯಿದ್ದೀನಿ ನಾನು ಪಾಕೆಟ್ FM-ಗೆ. ಅದು ಎಲ್ಲ ಮಿಕ್ಸ್ ಮಸಾಲ ಆಗ್ಬಿಟ್ಟಿದೆ. ಬಟ್ ತೊಂದರೆ ಇಲ್ಲ. ಏನು ಗೊತ್ತಾ, ಇಂಡಸ್ಟ್ರಿಗೆ ಬಂದಮೇಲೆ ಒಂದನ್ನೇ ಮಾಡ್ಕೊಂಡು ಸರ್ವೈವ್ ಆಗ್ತೀವಿ ಆಗಲ್ಲ. ಎಲ್ಲ ಗೊತ್ತಿದ್ರೆ ಒಳ್ಳೇದು. ಸೊ ಎಲ್ಲ ತಿಳ್ಕೊಂಡಿದ್ರೆ ಒಳ್ಳೇದು. ಆ್ಯಂಡ್ ನನಗೆ ಡೈರೆಕ್ಟರ್ ಆಗ್ಬೇಕಂತಾನೆ ಇಷ್ಟ. ಆ್ಯಕ್ಟ್ರೆಸ್ ಆಗಬೇಕು ಅನ್ನೋಕ್ಕಿಂತ ಮುಂಚೆಯಿಂದನೂ ನನಗೇನು ಬೇಕೋ ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ. ಈಗ ಡೈರೆಕ್ಷನ್ ಅಂತ ಬಂದರೆ ಅಂದರೆ ವಿಮೆನ್ಸ್ ಇರೋದು ಬೆರಳೆಣಿಕೆ ಎಷ್ಟು ಮಾತ್ರ, ಜಾಸ್ತಿ ಜನ ಅಂತೂ ಇಲ್ಲವೇ ಇಲ್ಲ. ಸೊ ನಿಮಗೆ ಯಾಕೆ ಈ ಇಂಟ್ರೆಸ್ಟ್ ಬಂತು? ನನಗೆ ನಮ್ಮ ಅಣ್ಣ ಕೂಡ ಆ್ಯಕ್ಟರು. ಸೊ ನಾನು ಚಿಕ್ಕವಳಿದ್ದಾಗ ನಮ್ಮ ಅಣ್ಣ ಒಟ್ಟಿಗೆ ಹೋಗ್ತಾ ಇದ್ದೆ ಶೂಟಿಂಗ್ಸ್ಗೆಲ್ಲ. ಅವಾಗ ನೋಡುವಾಗ ನನಗೇನು ಅನ್ನಿಸ್ತು, ಆ್ಯಕ್ಟರ್ಸ್ಗಿಂತನೂ ಟೆಕ್ನಿಷಿಯನ್ಸ್ ತುಂಬ ಅವರು ಅಂದರೆ ಇನ್ಪುಟ್ ತುಂಬ ಇರುತ್ತೆ ಶೂಟಿಂಗ್ ಮಾಡುವಾಗ ಅಂತ ಅನ್ನಿಸ್ತು. ಆ್ಯಂಡ್ ಕ್ರಿಯೇಟಿವ್ ಆಗಿ ಯೋಚನೆ ಅಂದರೆ ಮಾಡ್ಬೋದು. ಒಂದು ಫ್ರೇಮಿಂಗಿಂದ ಹಿಡಿದು ಒಂದು ಆರ್ಟಿಸ್ಟು ಎಕ್ಸ್ಪ್ರೆಷನ್ವರೆಗೂ ನಾವು ನಮ್ಗೆ ಹೆಂಗೆ ಬೇಕೋ ಅದನ್ನ ತೆಗ್ಸೋ ಅಷ್ಟು ಏನೋ ಅಂದರೆ ಯೋಚನೆ ಮಾಡೋದಕ್ಕೆ ನಮಗೆ ಒಂದು ಟೈಮ್ ಸಿಗುತ್ತೆ. ಆಮೇಲೆ ಬುದ್ಧಿ ಉಪಯೋಗಿಸೋದಕ್ಕೆ ಒಂದು ಟೈಮ್. ಅದು ಅಂದರೆ ಡೈರೆಕ್ಟರ್ ಪ್ಲೇಸೇ ಅದಲ್ವಾ, ದೇ ಹ್ಯಾವ್ ಟು ಕೀಪ್ ಆನ್ ಥಿಂಕಿಂಗ್. ಯಾವ ರೀತಿ ಡಿಫ್ರೆಂಟಾಗಿ ಮಾಡಬೇಕು, ಒಂದು ಫ್ರೇಮ್ ಇಟ್ಟರೆ ಹೆಂಗೆ ತೋರಿಸ್ಬೋದು, ಹೆಂಗೆ ಬೇಕಾದ್ರೂ ತೋರಿಸ್ಬೋದು. ಕೆಲವರು ಓಕೆ ಈಗ ನೀವು ಹಿಂಗೆ ತೋರಿಸಿದ್ದೀರಾ, ಇನ್ನು ಕೆಲವ್ರು ಇಲ್ಲೂ ಮಾವಿನಕಾಯಿ ಇಟ್ಟು ತೋರಿಸ್ಬೋದು. ಕ್ರಿಯೇಟಿವಿಟಿ. ಸೊ ನನಗೆ ಹಾಗೆ ಸ್ವಲ್ಪ ನನ್ನದು ಕ್ರಿಯೇಟಿವ್ ಮೈಂಡು. ಐ ಥಾಟ್ ಓಕೆ ಎಲ್ಲರೂ ಆ್ಯಕ್ಟ್ರೆಸ್ ಆಗ್ತಾರೆ, ಎಲ್ಲರೂ ಅದೆಲ್ಲ ಇದ್ದಿದ್ದೆ. ಡೈರೆಕ್ಟರು ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆದರೆ ನಾವು ಸ್ಟಾರ್ನ ಹುಟ್ಟಾಕ್ಬೋದು. ಆಕ್ಟರ್ಸ್ ಆದ್ರೆ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು. ನನ್ಗೆ ಅವ್ರು ಹೇಳ್ದಂಗೆ ಕೇಳೋದಕ್ಕಿಂತ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹಂಗಲ್ಲ. ಓಕೆ ನಾನೇ ಸ್ಟಾರ್ಸ್ನ ಹುಟ್ಟಾಕ್ಬೇಕು ಇನ್ಸ್ಟೆಡ್ ಆಫ್ ನಾನು ಸ್ಟಾರ್ ಆಗೋಕ್ಕಿಂತ ಅನ್ನೋ ಥರದ್ದು ಒಂದು ಭಾವನೆ ಅಷ್ಟೇ. ನೀವೀಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ ಆಲ್ರೆಡಿ. ಸೊ ಏನು ಅಂದರೆ ಒಂದು ಕಷ್ಟ ಲೈಕ್ ಆ ಥರ ಏನಾದರೂ ಅನ್ನಿಸ್ತಾ ಡೈರೆಕ್ಷನ್ ಫೀಲ್ಡ್? ನಂದದೇ ಫಸ್ಟ್ ಪ್ರಾಜೆಕ್ಟ್ ಸಂಜು ಗೀತ. ನನಗೆ ಕಷ್ಟ ಅಫ್ಕೋರ್ಸ್ ಆಗುತ್ತೆ. ಒಂದು ಈಗ ನಾನು ಆ್ಯಕ್ಟ್ರೆಸ್ ಆಗಿ ನಂಗೊಂದು ಪ್ಯಾಂಪ್ರಿಂಗ್ ಸಿಗ್ತಿರುತ್ತೆ. ಶೂಟಿಂಗ್ ಅಥವಾ ಒಂದು ಸೀನು ಶೂಟಿಂಗಲ್ಲಿ ಒಂದು ಸೀನ್ ಆದ ತಕ್ಷಣ ಹೋಗಿ ಕೂತ್ಕೊಂಡು ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋದು, AC ಕೆಳಗಡೆ ಕೂತ್ಕೊಳ್ಳೋದು, ಅಥವಾ ಯಾರೋ ನನ್ನ ಅಸಿಸ್ಟೆಂಟ್ಸ್ ಯಾರು ಇರ್ತಾರೆ ಅವ್ರು ಟೈಮ್ಗೆ ಏನೋ ಒಂದು ಕೊಡೋದು ತಿನ್ನಕ್ಕೆ, ಹಂಗಿರುತ್ತೆ. ಅಲ್ಲಿ ಹಂಗಿರಲ್ವಲ್ಲ, ಅಲ್ಲಿ ನಾನು ಯಾರು ಪ್ಯಾಂಪ್ರಿಂಗ್ ಮಾಡಲ್ಲ, ನಾನೇ ಎಲ್ಲರೂ ಪ್ಯಾಂಪ್ರಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಹೀರೋಯಿನ್ ಇಂದ ಹಿಡಿದು ಹೀರೋವರೆಗೂ ಪ್ಯಾಂಪ್ರಿಂಗ್ ಇನ್ ದ ಸೆನ್ಸ್ ಹಂಗಲ್ಲ, ಅಂದ್ರೆ ಸರ್ ಊಟ ಮಾಡಿದ್ರ ಓಕೆ ಶಾರ್ಟ್ ರೆಡಿ ಇದೆ ಬನ್ನಿ, ಹಂಗಿರುತ್ತೆ. ಇಲ್ಲ ಹಂಗಲ್ಲ, ಇಲ್ಲಿ ಎಲ್ಲರೂ ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಆಮೇಲೆ ಬಿಸಿಲು, ಮಳೆ, ಧೂಳು ಏನು ನೋಡಿದಿರ ಕೆಲಸ ಮಾಡಬೇಕು, ಸ್ವಲ್ಪ ಸ್ಕಿನ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದೆಲ್ಲ ಇರುತ್ತೆ. ಅದೇ ಕಷ್ಟ ಇದೆ, ಈಸಿ ಅಲ್ಲ, ನಾಟ್ ಈಸಿ. ಡೈರೆಕ್ಟರ್ ಆಗಬೇಕು, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂದರೆ ನಾಟ್ ದಟ್ ಈಸಿ. ಒಂದು ಇದನ್ನೆಲ್ಲ ಫೇಸ್ ಮಾಡಬೇಕು. ಆಮೇಲೆ ಎಲ್ಲ ಗಂಡಸರೇ ಇರ್ತಾರೆ, ಅವ್ರನ್ನ ಫೇಸ್ ಮಾಡೋಷ್ಟು ತಾಕತ್ತಿರ್ಬೇಕು. ಇಲ್ಲ ಅಂದರೆ ಕಷ್ಟ. ಅಂದರೆ ಶೈ ನೇಚರ್ ಇದ್ದು ನಾವು 4 ಜನ ಗಂಡಸರ ಮಧ್ಯೆ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ. ಅಷ್ಟೇ ಇರ್ಬೇಕು. ನೀನು ಅಂದರೆ ಏನು ಅಂತ ಅನ್ಬೇಕು. ನಾನು ಹಂಗೆ, ನಾನು ಈಗೇನೋ ಒಂದು ಕೆಲಸ ಮಾಡಿಲ್ಲ ಅಂದರೆ ನಾನು ಬಿಡಲ್ಲ ಯಾರನ್ನು. ಐ ವಿಲ್ ಟೇಕ್ ಎ ಚಾರ್ಜ್. ಹಂಗಿದ್ರೆ ಕೆಲಸ ಮಾಡಬೇಕು, ಇಲ್ಲಾಂದರೆ ಕಷ್ಟ. ಶೈ ಇದ್ರೆ ಕಷ್ಟ, ತುಂಬ ಬೋಲ್ಡ್ ಆಗಿರಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬರಬೇಕಂದ್ರೆ. ಓಕೆ, ಇವಾಗ ಆ್ಯಕ್ಟರ್ ಆಗಿದ್ರಿ. ಆ್ಯಕ್ಟರ್ ಲೈಫ್ ಚೆನ್ನಾಗಿತ್ತಾ, ಡೈರೆಕ್ಟರ್ ಲೈಫ್ ಚೆನ್ನಾಗಿದೆಯಾ? ಎರಡೂ ಚೆನ್ನಾಗಿದೆ ನನಗೆ. ಕೆಲಸ ಏನು ಗೊತ್ತಾ, ನೀವು ಇಷ್ಟಪಟ್ಟು ಮಾಡ್ತೀರಾ ಅಂದರೆ ಅದೊಂದು ಕಸ ಗುಡಿಸೋ ಕೆಲಸ ಆದರೂ ಚೆನ್ನಾಗಿರುತ್ತೆ ಅಷ್ಟೇ. ನಂಗೆ ಎರಡೂ ಇಷ್ಟ ಅಲ್ವಾ. ನನಗೆ ಏನೇ ಕೆಲಸ ಆದರೂ ನಾನು ಇಷ್ಟಪಟ್ಟೆ ಮಾಡ್ತೀನಿ, ಕಷ್ಟಪಟ್ಟು ಯಾವತ್ತೂ ಮಾಡಿಲ್ಲ. ಈಗ ನೀವು ಡೈರೆಕ್ಷನ್ಗೆ ಹೋದ್ಮೇಲೆ ಈಗ ಕೆಲವೊಂದು ಸೀರಿಯಲ್ಲು ಅಥವಾ ಏನಾದರೂ ಒಂದು ಆಪರ್ಚುನಿಟೀಸ್ ಏನಾದರೂ ಬಂದಾಗ ಬಿಟ್ಟಿದ್ದೀರಾ? ತುಂಬ ಬಿಟ್ಟಿದ್ದೀನಿ. ಅಂದರೆ ಬೇಡ ಅಂತನಾ, ಅಥವಾ ಇದನ್ನು ಕಲ್ತ್ಕೋಬೇಕು ನಾನು ಇನ್ನು ಅಂತ? ಬೇಡ ಅಂತನೂ ಅಲ್ಲ, ಮಾಡ್ತೀನಿ, ಮತ್ತೆ ಕಂಬ್ಯಾಕ್ ಅಂದರೆ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ಅಂದರೆ ಈಗ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಮಾಡುವಾಗ ಇನ್ನೊಂದನ್ನು ತೊಗೊಂಡಾಗ ಅದೇನಾಗುತ್ತೆ, ಅರ್ಧಂಬರ್ಧ ಆಗ್ಬಿಡುತ್ತೆ. ಹಂಗೆ ಇಷ್ಟ ಇರಲಿಲ್ಲ ನನಗೆ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಸಂಜು ಟೈಮಲ್ಲಿ ತುಂಬ ಬಂತು ಸೀರಿಯಲ್ಸು, ಬಟ್ ಅದೇ ಒಂದು ಹಾಗೆ ಆ ಕಾರಣ. ಇನ್ನೊಂದು ವಿಲನ್ ಶೇಡ್ಸ್, ಈಗ ಮೊನ್ನೆ ಒಂದು ಬಂತು, ಅದೂ ವಿಲನ್ ಶೇಡ್. ನಂಗೆ ವಿಲನ್ ಶೇಡ್ ಇಷ್ಟನಾ? ಇಲ್ಲ, ಯಾಕೆ ಅಂದರೆ ಏನು ಗೊತ್ತಾ, ಅದಕ್ಕೆ ಒಂದು ಗತ್ತು ಬೇಕು. ಈಗ ನಮ್ಮ ಮುಂದೆ ಇದ್ದಾರೆ ಮೇಡಮ್, ಆಗುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀನಿ ನಾನು. ಅವರು ಕ್ಯಾರಿ ಮಾಡಿ ತುಂಬ ಚೆನ್ನಾಗಿ, ಅದ್ಭುತವಾದ ನಟಿ ಅವರು, ಸಿತಾರ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಪಾರುಲ್ ಮಾಡಿದ್ದಾರೆ, ನಮ್ಮ ಅಗ್ನಿ ಸಾಕ್ಷಿಲ್ ಮಾಡಿದ್ದಾರೆ ಅವರು. ಆ ಒಂದು ಇದಿರಬೇಕು, ಆ ಒಂದು ಡೆಪ್ತ್ ಇರಬೇಕು. ನನಗೆ ಅದು ಬೀಯಿಂಗ್ ಆ್ಯಕ್ಟ್ರೆಸ್ ನಾನು ಅದಿಲ್ಲ ಅಂತಲೂ ಹೇಳಲ್ಲ. ಅಂದರೆ ನನ್ನ ಇದಲ್ಲ ಅದು,
ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ ನನಗೆ. ನನಗೆ ಇಷ್ಟ ಆಗೋ ಪಾತ್ರಗಳು ಬೇರೆ. ಅಂದ್ರೆ ನಿಮಗೆ ಇಷ್ಟ ಆಗೋ ಪಾತ್ರಗಳು ಯಾವ ಯಾವ ರೀತಿ? ನಂಗೆ ಮಾತಾಡಬಾರ್ದು, ಡೈಲಾಗೇ ಇರಬಾರ್ದು. ನಂಗೆ ಮೂಕಿ ಪಾತ್ರ ಇಷ್ಟ ಆಗುತ್ತೆ. ಮತ್ತೆ ಇನ್ನೋಸೆಂಟ್ ಗರ್ಲ್, ಏನು ಅಯ್ಯೋ ಪಾಪ ಆ ಥರ ಪಾತ್ರಗಳು ಇಷ್ಟ ಆಗುತ್ತೆ. ಇನ್ನೋಸೆಂಟ್ ಗರ್ಲ್, ನಾನು ಅಗ್ನಿ ಸಾಕ್ಷಿಲ್ ಹಂಗೆ ಇದ್ದಿದ್ದು ನಂದು. ಸೊ ಆ ಥರದ್ದು ಪಾತ್ರಗಳು ಇಷ್ಟ ಆಗುತ್ತೆ. ಅದೇ ನಾನು ಮಾಡಿರೋದೆಲ್ಲ ವಿಲನ್ನೇ ಜಾಸ್ತಿ. ಸೊ ನಂಗೆ ವಿಲನ್ ಅಂದಾಗ ಏನು ಗೊತ್ತಾ, ಜನ ತುಂಬಾ ಇರಕ್ತಾರೆ, ಎಲ್ಲೇ ಹೋದ್ರೂ ಅವರು ಭಯಕ್ ಬರ್ತಾರೆ. ಹೌದೌದು, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಸೊ ಹಂಗಾಗಿ ಅದೆಲ್ಲ ಆಗಿದೆ ಎಕ್ಸ್ಪೀರಿಯನ್ಸ್ 100% ಆಗಿದೆ. ಏನಂತ ಬೈತಾರೆ? ಬೈಯೋದಂದ್ರೆ ಹಂಗೂ ಅಲ್ಲ ಪಾಪ, ಅಷ್ಟೊಂದು ರೂಢಾಗೂ ಅಲ್ಲ. ಅಂದ್ರೆ ಪ್ರವೇಶ ಅವರು ಕೆಲವರು ಆಂಟೀಸ್ ಇರ್ತಾರಲ್ಲ, ಕೆಲವ್ರು ಪಾಪ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಹೆಂಗಂದ್ರೆ, ನಾನು ನನ್ನರ್ಸಿರಾದೆ ಸೀರಿಯಲಲ್ಲಿ ನನ್ನರ್ಸಿರಾದೆ ನಂಗೆ ಅದು ಒಂಥರ ಬ್ರೇಕ್ ಅಲ್ಲ ವಿಲ್ಲನ್ ಆಗಿ. ಸೊ ಅವರು ಓಕೆ ಅಗಸ್ಯ ಫ್ಯಾನೋ ಇಂಚರ ಫ್ಯಾನೋ ಇರ್ತಾರೆ. ಅವರು ಓಕೆ ನೀನು ಅವ್ರ ಮಗಳೇ, ನಿನ್ಗೆ ಗೊತ್ತಿಲ್ಲ, ಅವ್ನು ನಿನ್ನ ಸ್ವಂತ ಅಣ್ಣ, ಅವನು ನಿನ್ಗೇನಿಗೆ ಗೊತ್ತಾಗ್ತಿಲ್ಲ, ನೀನು ಕಷ್ಟ ಕೊಡ್ತಿದ್ದೆ ಅವ್ರಿಗೆ ಅಂತ. ನಾನು ಗೊತ್ತು ಆಂಟಿ ಇದು ಸೀರಿಯಲ್ ಅಲ್ಲ ಆ ಥರ ತುಂಬಾ ಕ್ವೆಶನ್ಸ್ ರೈಸ್ ಮಾಡ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆ ನಾನು ಪಾಪ ನಗಬೇಕಾ ಅಳ್ಬೇಕಾ ಗೊತ್ತಾಗಲ್ಲ ಆ ಥರ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೀರಾ ನೀವು. ಅವಾಗಿಂದ ನಿಮ್ಮ ರೀಲ್ಸ್ಗಳೆಲ್ಲ ನಾವು ನೋಡ್ಕೊಂಡ್ ಬಂದಿರೋರು ನೀವು, ಮತ್ತೆ ಸಿತಾರಾ ರಾವಲ್ ಅವರೆಲ್ಲ ಅವಾಗ ರೀಲ್ಸ್ ಮಾಡಿರೋ, ಅವಾಗಿಂದನೂ ನೋಡ್ಕೊಂಡ್ ಬಂದಿರೋರು. ಸೊ ಹೇಗಿದೆ ಸೋಷಿಯಲ್ ಮೀಡಿಯಾ ಲೈಫ್? ನಾನು ಅದೇ ರೀಲ್ಸ್ ಆಕ್ಚುಲಿ ಕಡಿಮೆ. ಅವಳು ಸಿತಾರಾ ತುಂಬಾ ರೀಲ್ಸ್ ಮಾಡ್ತಿದ್ಲು ಅವಾಗ. ಅವಳು ಟಿಕ್ಟಾಕ್ ಅದೆಲ್ಲ ಮಾಡ್ತಿದ್ಲ. ಅವಳು ಬಾ ಬಾ ಮಾಡು 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 ಅಂತ ಪಾಪ ಇದು ಮಾಡ್ತಿದ್ಲು. ನಾನು ಅವಳದು ಮಾಡ್ಕೊಡ್ತಾ ಇದ್ದೆ. ನನಗೆ ಐ ಆಮ್ ನಾಟ್ ರೀಲ್ ಪರ್ಸನ್. ಅಂದರೆ ತುಂಬ ಲಿಪ್ ಸಿಂಗ್ ಮಾಡೋದು, ಬೇಕಾದ್ರೆ ನಂಗೆ ಒಂದು ಪೇಜ್ ಕೊಟ್ಬಿಟ್ಟು ನೀನು ಡೈಲಾಗ್ ಹೇಳಮ್ಮ ಅಂದರೆ ಹೇಳ್ಬಿಡ್ತೀನಿ. ಬಟ್ ನೀನು ಅದನ್ನು ಎನಾಕ್ಟ್ ಮಾಡು ಅಂದರೆ ನನಗೆ ಬೇರೆಯವ್ರ ಡೈಲಾಗ್ಗೆ ಅಥವಾ ಬೇರೆಯವ್ರ ಇದಕ್ಕೆ ನನಗೆ ಮಾಡೋಕ್ಕಾಗಲ್ಲ. ನಂದು ಓನ್ ನಾನು ಮಾಡ್ಕೋತೀನಿ. ಸೊ ನನಗೆ ಅದಕ್ಕೆ ನಂದು ಪ್ರೊಫೈಲಲ್ಲೆಲ್ಲ ಬರೀ ಸ್ಲೋಮೂನೇ ಜಾಸ್ತಿ ಇರೋದು. ನಾನು ಸ್ಲೋಮೂ ಆ ಥರ ಮಾಡ್ತೀನಿ ಅಷ್ಟೇ. ಅಂದರೆ ಆ ಡೈಲಾಗ್ಸು ಅದೆಲ್ಲ ಸ್ವಲ್ಪ ಕಡಿಮೆ. ನಂಗೆ ಬೇರೆಯವ್ರನ್ನ ಇಮಿಟೇಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನಂದೇನಿದೆ ನಂದು ಅಷ್ಟೇ. ತುಂಬ ರೇರು, ಮಾಡೇ ಇಲ್ಲ ಅಂತನೂ ಅಲ್ಲ, ತುಂಬ ಕಡಿಮೆ ಅಲ್ಲಲ್ಲಿ ಅಷ್ಟೇ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಪೋಸ್ಟ್ಗಳಿಗೆ ಟ್ರೋಲ್ ಆಗೋದಿರ್ಬೋದು, ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕಿರ್ತಾರೆ. ನಿಮಗೂ ಕೂಡ ಆ ರೀತಿಯ ಅನುಭವ ಆಗಿದೆಯಾ? ನನಗೆ ಇದುವರೆಗೂ ಟ್ರೋಲ್ ಆಗಿಲ್ಲ ನಾನು. ಬಟ್ ನಮ್ಮ ಅಣ್ಣ ಕೂಡ ಆ್ಯಕ್ಟರ್ ಆಗಿರೋದ್ರಿಂದ ರೀಸೆಂಟಾಗಿ ಯಾರೋ ಒಬ್ಬರು ಮೆಸೇಜ್ ಮಾಡಿದರು. ಅದು ನನಗಿಷ್ಟ ಆಗಿಲ್ಲ ಮೆಸೇಜ್. ಏನಂದರೆ ಅದೇ ನಿಮಗೆಲ್ಲ ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಅಣ್ಣ ಅದೇ ಆರ್ಟಿಸ್ಟ್ ಅಲ್ಲ, ನೀವು ಈಸಿಯಾಗಿ ಬಂದುಬಿಡ್ತೀರಾ ಅನ್ನೋ ಥರ. ಅದು ನಂಗೆ ತುಂಬ ಹರ್ಟ್ ಆಯಿತು. ಅದು ಹಂಗೆ ವರ್ಕ್ ಆಗಲ್ಲ ಅಲ್ವಾ? ಯಾವುದೇ ಸ್ಟಾರ್ ತಂಗಿ ಅಥವಾ ಯಾವುದೇ ಆ್ಯಕ್ಟರ್ ಅಣ್ಣ ತಮ್ಮ ತಂಗಿ ಹೂವರ್ ಇಟ್ ಮೇ ಬಿ ಯಾರಿದ್ರೂ ಇಲ್ಲಿ ಬಂದಮೇಲೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಇನ್ಫ್ಲೂಯೆನ್ಸ್ ನಡೆಯಲ್ಲ. ನಮ್ಮ ಅರ್ಹತೆ ಇರಬೇಕು. ಆ್ಯಂಡ್ ಅದರಲ್ಲೂ ಇದು ಸರಸ್ವತಿ ಎಲ್ರಿಗೂ ಒಲಿಯಲ್ಲ ಆಯಿತಾ. ಆಮೇಲೆ ಎಲ್ಲರೂ ಇಲ್ಲಿ ಹೇಳ್ಕೊಳ್ಳಲ್ಲ. ಅದಕ್ಕೆ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಯಾರ್ದೋ ಸ್ಟಾರ್ ತಂಗಿ ಅಂದ್ಬಿಟ್ಟು ಕರ್ಕೊಂಬಿಡಲ್ಲ. ಸೊ ಅದು ನಂಗೆ ಸ್ವಲ್ಪ ಬೇಜಾರಾಯಿತು. ಈ ಥರ ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಇವರು. ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ವಿ ಮನೋಹರ್ ಅಂಕಲ್, ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಅಣ್ಣಂಗೂ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸಂಬಂಧನೇ ಇಲ್ಲ, ತದ್ವಿರುದ್ಧ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅಣ್ಣ ಅಂದರೆ ಸ್ವಂತ ಅಣ್ಣನಾ? ಕಸಿನ್. ಸೊ ಅಶ್ವಥ್ ನೀನಾಸಮ್ ಅಂತ. ಸೊ ಅಣ್ಣ ಅದೇ ಅಣ್ಣಂಗೆ ಇಷ್ಟನೂ ಇರಲಿಲ್ಲ, ಯಾಕಂದರೆ ಓದಲಿ ಅಂತ ಇತ್ತು ಅಣ್ಣಂಗೆ ಹಾಗೆ. ಬಟ್ ಅಲ್ಲಿ ಆ ಥರ ಮೆನ್ಷನ್ ಮಾಡಿದಾಗ ನಂಗೆ ಸ್ವಲ್ಪ ಬೇಜಾರಾಯ್ತು, ಏನು ಇವ್ರಿಂಗೆಲ್ಲ ಹೇಳ್ತಾರೆ ಅಂತ ಅಷ್ಟೇ. ಅದು ಬಿಟ್ಟರೆ ಟ್ರೋಲೆಲ್ಲ ಯಾವತ್ತೂ ಆಗಿಲ್ಲ ನಾನು. ಅಂದರೆ ಬ್ಯಾಡ್ ಕಮೆಂಟ್ಸ್ ಅನುಭವ ಏನಾದರೂ ಆಗಿದೆಯಾ? ಬ್ಯಾಡ್ ಕಮೆಂಟ್ಸು ಕಂಪಲ್ಸರಿ ಅದು ಹಿಂದೆ ಇರಲ್ಲ ಅಲ್ಲ, ಎಲ್ಲರಿಗೂ ಇರುತ್ತೆ ಜನ ಇದು ಮಾಡೋದ. ಬಟ್ ಬ್ಯಾಡ್ ಕಮೆಂಟ್ಸ್ ಅಷ್ಟೊಂದೇನಿಲ್ಲ ನನಗೆ, ಯಾಕಂದರೆ ನಾನೇನು ಅಷ್ಟು ಆ್ಯಕ್ಟಿವ್ ಇರಲ್ಲ ಅಲ್ಲ, ತುಂಬ ರೀಲ್ಸ್ ಎಲ್ಲ ಹಾಕಲ್ಲ ಅಲ್ಲ. ಬ್ಯಾಡ್ ಕಮೆಂಟ್ಸ್ ಕಡಿಮೆನೇ. ಅಂದರೆ ನೀವು DMs ಎಲ್ಲ ಚೆಕ್ ಮಾಡ್ತೀರಾ? ಅಂದ್ರೆ ತುಂಬಾ ಜನ ಇವಾಗ ಅನಾವಶ್ಯಕವಾಗಿ ಕೆಲವೊಬ್ರು ಮಾಡ್ತಾನೆ ಇರ್ತಾರೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ತಿರ್ತೀನಿ. ಅದೇ ಫ್ರೀ ಇದ್ದಾಗ ಮಾಡ್ತಿರ್ತೀನಿ. ನಂಗೆ ಆ್ಯಕ್ಚುಲಿ ಫ್ರೀನೇ ಇರಲ್ಲ. ಒಂದೊಂದ್ಸಲ ನಾನು ನಂದು ಏನಾರು ಸ್ಟೋರಿ ಗಿರಿ ಹಾಕ್ಬಿಟ್ಬಿಡ್ತೀನಿ, ಬೇರೆಯವ್ರ ಸ್ಟೋರೀಸು ನೋಡೋಕ್ಕೆ ಹೋಗಲ್ಲ ನಾನು. ಅಷ್ಟೇ, ಡಿಪೆಂಡ್ಸ್. ಫ್ರೀ ಇದ್ದರೆ ಚೆಕ್ ಮಾಡೋದು, ಇಲ್ಲ ಅಂದರೆ ಇಲ್ಲ. ಬಟ್ ತುಂಬ ಟೆಕ್ಸ್ಟ್ ಇರುತ್ತೆ ಆ್ಯಸ್ ಯೂಶುವಲ್. ಅದು ಇದು ಏನೇನೋ ಈ ಪ್ರಮೋಷನ್ ಅಂತೆ ಅದಂತೆ ಇದಂತೆ ಏನೇನೋ ಅನ್ವಾಂಟೆಡ್. ಯಾರೋ ಒಬ್ಬ ಈಗ ಮೊನ್ನೆ ಒಂದು ಅಬ್ಸರ್ವ್ ಮಾಡ್ತಾ ಆಯ್ತಾ, ಅವನು ಅಗಸ್ಯ ಇಂಚರ ಒಬ್ರಿಗೊಬ್ರು ಫಾಲೋ ಮಾಡ್ತಿಲ್ಲ ಆಯ್ತಾ. ಅದಕ್ಕೆ ನಾನು ಅವಳ ಫೋಟೋ, ಅವಳಿಗೆ ಮದುವೆ ಆಗಿ ಅವಳು ಫಾರಿನಲ್ಲಿದ್ದಾಳೆ, ಅವಳ ಫೋಟೋ ನಾನು ಲೈಕ್ ಮಾಡಿದ್ದಕ್ಕೆ ನೀವೇನಕ್ಕೆ ಅವರು ಮೋಸ ಮಾಡಿದ್ದಾರೆ ಅಗಸ್ತಿಂಗೆ, ನೀವು ಯಾಕೆ ಹಂಗೆ ಮಾಡ್ತೀರಾ, ನೀವು ಯಾಕೆ ಅವ್ರದ್ದು ಲೈಕ್ ಮಾಡ್ತೀರಾ, ನಿಮ್ಮ ಅಣ್ಣ ಅಲ್ವಾ, ನೀವು ಅಣ್ಣಂಗೆ ಸಪೋರ್ಟ್ ಮಾಡಬೇಕು, ಅವ್ರದ್ದು ಏನಕ್ಕೆ ಲೈಕ್ ಮಾಡ್ತೀರಿ, ಏನೇನೋ ಇಷ್ಟುದ್ದ ಮೆಸೇಜು. ಅವ್ನು ಯಾರಂತ ಗೊತ್ತ, ಹುಡುಗಿನ ಅಂತಾನೂ ಗೊತ್ತಿಲ್ಲ, DP ಇಲ್ಲ. ಬಟ್ ಹಿಸ್ ಕೀಪ್ ಆನ್ ಸೆಂಡಿಂಗ್ ದ ಇದು. ನಾನು ಶೋ ಯು. ನಾನು ಏನು ಮಾತಾಡಲಿ, ಅವರಿಬ್ರು ನಾನೇನು ಗುರು ಮಾಡಲಿ, ನೀನು ಅವ್ರ
ಹೋಗ್ಬಿಟ್ಟು ಅಂತ ನನಗೆ ಇಬ್ರು ಫ್ರೆಂಡು, ನಾನು ಇಬ್ರದ್ದು ಇಷ್ಟ ಆದ್ರೆ ಲೈಕ್ ಮಾಡ್ತೀನಿ. ಹಾಗೆ ಈ ಥರದವರು ಇರ್ತಾರೆ. ಓ ತುಂಬ ಜನ ಇದ್ದಾರೆ ಯಪ್ಪ. ನೀವು ಯಾಕೆ ಡೈರೆಕ್ಷನ್ಗೆ ಹೋದ್ರಿ, ನೀವು ಮತ್ತೆ ಆ್ಯಕ್ಟಿಂಗ್ ಮಾಡಿ ಟಿವಿಗೆ ಬನ್ನಿ, ನೀವು ನೋಡಬೇಕು ನಿಮ್ಮನ್ನ, ಹಂಗೆ ಹಿಂಗೆ ಅವರು ಪಾಪ ತಪ್ಪು ಅನ್ನೋಕ್ಕಾಗಲ್ಲ, ಅವ್ರ ಇಷ್ಟ, ಅವ್ರ ಅನಿಸಿಕೆ ಅಲ್ಲ ಅದು. ಹಾಗೆ